ಹಾಯ್ ಸ್ನೇಹಿತರೆ, ರುಚಿಕರವಾದ ಮತ್ತು ಆರೋಗ್ಯಕರವಾದ ವೆಜಿಟೇಬಲ್ ಪೋಹ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಪೋಹ ಮಾಡಲು ಹೇಗೆ ಮಾಡುವುದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ವೆಜಿಟೇಬಲ್ ಪೋಹ ಮಾಡಲು 250 ಗ್ರಾಮು ಅವಲಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ನೀರು ಬಸಿದು ಇಟ್ಟಿದ್ದೀನಿ. ಇದರಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಮತ್ತು ಉಪ್ಪು ಸೇರಿಸಿಟ್ಟಿದ್ದೆ. ನೀರು ಬಸಿದಿಡಬೇಕು, ಇಲ್ಲಾಂದರೆ ನೀರಲ್ಲಿಟ್ಟರೆ ಭಾಳ ಮೆತ್ತಗಾಗಿಬಿಡುತ್ತೆ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನು ಶೇಂಗಾ ಬೀಜವನ್ನು ಹಾಕಿ ಹುರ್ಕೊಳ್ಬೇಕು. ಶೇಂಗಾ ಬೀಜ ಹಾಕೋದ್ರಿಂದ ತಿನ್ನುವಾಗ ಕ್ರಿಸ್ಪಿನೆಸ್ ಬರುತ್ತೆ, ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಇದೇ ಥರ ಭಾಳಷ್ಟು ಅವಲಕ್ಕಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕೂಡ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ಹುರಿದಾಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದು ಸೈಡಲ್ಲಿ ಇಡ್ತೀನಿ. ಈ ರೀತಿ ಪೋಹ ಮಾಡಿ ಮಕ್ಕಳಿಗೆ ಟಿಫಿನಲ್ಲಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಶೇಂಗಾ ಬೀಜ ಹುರಿದಾಗಿದೆ. ಈಗ ಅದೇ ಬಾಣಲೆಯಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನು. ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು. ಜಾಸ್ತಿ ಎಣ್ಣೆ ಯೂಸ್ ಮಾಡಿದ್ರೆ ತಿನ್ನುವಾಗೆ ಬಾಯಿಗೆ ಎಣ್ಣೆ ಎಣ್ಣೆ ಅನಿಸುತ್ತೆ. ಸಾಸಿವೆ ಸಿಡಿತಾ ಇದೆ. ಈಗ ಇದರಲ್ಲಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಆಲೂಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡುವುದರಿಂದ ಬೇಗ ಬೆಂದು ಬರುತ್ತೆ. ಹಾಗೆಯೇ ಒಂದು ಈರುಳ್ಳಿ, 1/4 ಬೌಲು ಕ್ಯಾರೆಟು, 1/4 ಬೌಲು ಹಸಿ ಬಟಾಣಿ ಅಂತಂದರೆ ಬಟಾಣಿ ಕಾಳನ್ನು ನೆನೆಸಿಬಿಟ್ಟು ನೀವು ಹಾಕ್ಕೊಳ್ಬೋದು. ಹಾಗೆಯೇ 2 ಹಸಿಮೆಣಸಿನ್ಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಮೆಣಸಿನ ಪುಡಿಯನ್ನು ಯೂಸ್ ಮಾಡ್ಕೊಳ್ಬೋದು. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಪೂರ್ತಿಯಾಗಿ ಬೇಯಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಅವಲಕ್ಕಿಯಲ್ಲೂ ಕೂಡ ಉಪ್ಪು ಹಾಕಿಟ್ಟಿದ್ದೀನಿ ನಾನು. ಅದೇ ರೀತಿ 1 ಟೇಬಲ್ ಸ್ಪೂನು ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನು ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತೀನಿ. ಇದರಲ್ಲಿ ನಾನು ಟೊಮೆಟೊ ಸೇರಿಸಿಲ್ಲ, ಅದಕ್ಕಾಗಿ 1 ಟೇಬಲ್ ಸ್ಪೂನು ಲಿಂಬೆಹಣ್ಣಿನ ರಸ ಸೇರಿಸಿದ್ದೀನಿ. ನಿಮಗೆ ಬೇಕಂತಂದರೆ ಟೊಮೆಟೊನೂ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಈಗ ನೀವು ಕೂಡ ಫ್ರೆಂಡ್ಸ್ ಟ್ರೈ ಮಾಡಿ. ಇದರಲ್ಲಿ ಎಲ್ಲ ವೆಜಿಟೇಬಲ್ ಇರುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಮಾಡಿ ಮಕ್ಕಳಿಗೆ ಟಿಫಿನಲ್ಲಿ ಹಾಕ್ಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್. ಪೂರ್ತಿಯಾಗಿ ಬೆಂದಾಗಿದೆ ನೋಡಿ. ಈಗ ಇದರಲ್ಲಿ ತೊಳೆದು ಇಟ್ಟಿರುವ ಅವಲಕ್ಕಿಯನ್ನು ಸೇರಿಸಿಕೊಳ್ಬೇಕು. ನೀವು ನೋಡಿ ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ. ಇದನ್ನು ಬೆಳಗ್ಗೆ ತಿಂಡಿ ಜೊತೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಟಿಫಿನಲ್ಲಿ ಕೂಡ ಇದನ್ನು ಹಾಕ್ಕೊಡ್ಬೋದು. ಶೇಂಗಾ ಬೀಜ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ಪೂರ್ತಿಯಾಗಿ ಮಿಕ್ಸ್ ಆಗಿದೆ. ಅವಲಕ್ಕಿ ಹಾಕ್ತಾ ಇದ್ದೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಅವಲಕ್ಕಿಯನ್ನು ಜಾಸ್ತಿ ಹೊತ್ತು ನೀರಲ್ಲಿ ಇಡಬೇಡಿ. ನೀರು ಬಸಿದು ಇಟ್ಕೊಳ್ಳಿ, ಇಲ್ಲಾಂದರೆ ಪೂರ್ತಿ ಮೆತ್ತಗಾಗಿಬಿಡುತ್ತೆ ಅವಲಕ್ಕಿ.
2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಬಿಸಿ ಬಿಸಿಯಾಗಿರುವ ವೆಜಿಟೇಬಲ್ ಪೋಹ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಟ್ಟಿದ್ದೀನಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.